ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಎದ್ದೇಳ್ಸೋದು ಒಂಚೂರು ಕಷ್ಟ ನೋಡು. ಮತ್ತು ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ಮೇಲೆ. ನೋ ರೆಸ್ಟ್. ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದೆಲ್ಲ ಮುಗಿಸ್ಬೇಕು. ಫಸ್ಟ್ ತಿಂಡಿ ಮಾಡ್ಬಿಡೋಣ ಅಂತೇಳ್ಬಿಟ್ಟು ತಿಂಡಿ ರೆಡಿ ಮಾಡ್ಕೊಳ್ಳೋದಂತ ಶುರು ಮಾಡಿದೆ. ಪಡ್ಡು ಮಾಡೋಣ ಅಂತ ಎಲ್ಲ ವೆಜಿಟೇಬಲ್ಸು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನನಗೂ ಇಷ್ಟು ದಿನ ಒಂದು 2 months ಲೇಟಾಗಿ ಎದ್ದು ಅಭ್ಯಾಸ ಆಗಿಬಿಟ್ಟು ಈಗ ಸ್ವಲ್ಪ ಎದ್ದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಮಾಡಲೇಬೇಕಲ್ಲ. ಎದ್ದು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊತೀನಿ ಮನೆ. ಅಂದರೆ ಎಲ್ಲದಕ್ಕೂ ಕೊಲಿನ ಹಾಕಿ ಒರೆಸ್ಕೊಂಡು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಎವ್ರಿ ಮಂಡೇ ಮಾಡ್ಕೊತೀನಿ. ನಾನು 6 o'clockಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಮಾಡೋಷ್ಟ್ರಲ್ಲೂ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. 7:30 8 ಆಗೋಗಿತ್ತು. 8:45ಗೆ ವ್ಯಾನ್ ಬರುತ್ತೆ. ಅಂದರೂ ಪಟಪಟನೇ ಎಲ್ಲ ಮುಗಿಸಿ ಹಿಂಗೆ ಸೋಮವಾರ ಮಾತ್ರ ಫುಲ್ಲು ಕ್ಲೀನಾಗಿ ಮಾಡಿಬಿಟ್ಟಿರ್ತೀನಿ ಮನೇನ. ಆಮೇಲೆ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ಮತ್ತೆ ಧೂಳು ಮತ್ತು ಅದೇ ಕ್ಲೀನಿಂಗು. ನನಗೆ ಯಾವಾಗೂ ಮನೆ ಕ್ಲೀನಾಗಿರಬೇಕು, ಯಾವಾಗ ಆರ್ಗನೈಸ್ಡ್ ಆಗಿರಬೇಕು ಅನ್ನೋದು ಒಂದು ಮುಂಚೆಯಿಂದನೂ ಅದೊಂದು ನಂದು ಅಭ್ಯಾಸನೋ ಅಥವಾ ಗೊತ್ತಿಲ್ಲ. ಬಟ್ ಎವ್ರಿ ಡೇ ಹಿಂಗೆ ಇರಬೇಕು ಅನ್ನೋದಿರುತ್ತೆ. ಮುಗಿಸಿ ನಾನು ಸ್ನಾನ ಮಾಡಿಸಿ ಅವನಿಗೆ ದೇವ್ರ ನಮಸ್ಕಾರ ಮಾಡ್ದೆ. ಎರಡು ಬಾಕ್ಸ್ ರೆಡಿ ಮಾಡಬೇಕಿತ್ತು. ಒಂದು ಸ್ನ್ಯಾಕ್ಸಿಗೆ, ಒಂದು ಲಂಚ್ಗೆ. ಪಡ್ಡು ರೆಡಿ ಮಾಡಿ, ಸ್ನ್ಯಾಕ್ಸಿಗೆ ವಾಟರ್ಮೆಲನ್ ಇಟ್ಟು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟೆ. ತಿನ್ಸೋದೊಂದು ದೊಡ್ಡ ಗೋಳೀಗ. ಗ್ಯಾಪ್ ಆಗಿ ನನ್ನ ಮಗ ಏನು ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿ ಹೋದ ಸ್ಕೂಲ್ಗೆ. ಅದೇ ಅಲ್ವಾ ವ್ಯಾನ್ ಬರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನೇ ಡ್ರಾಪ್ ಮಾಡೋಣ ಸ್ಕೂಲ್ ತನಕ ಅಂತ ಹೇಳ್ಬಿಟ್ಟು ಹೊರಟೆ. ಮತ್ತು ಡ್ರಾಪ್ ಮಾಡಿ ಅವನ್ನ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿದೆ. ಒಳ್ಳೆ ಚೆಂದ ಇತ್ತು. ಆಚೆ ಮಾತ್ರ ಒಳ್ಳೆ ಗಾಳಿ, ಮಳೆ ಬರೋ ಮೂಮೆಂಟ್ ಇತ್ತು. ಮತ್ತೆ ಮಗನ ಮನೆಗೆ ಬಂದೆ. ಹೇಗಿತ್ತಪ್ಪ ಅವನದು, ಹೇಗಿತ್ತು ಡೇ ಅಂತೆಲ್ಲ ಏನೇನು ಮಾಡಿದೆ ಅವನ್ನೆಲ್ಲ ಅಪ್ಡೇಟ್ ಮಾಡ್ತಿದ್ದ. ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು. ಅದು ಆಕ್ಟಿವಿಟಿ ಹಂಗಲ್ಲ, ಅದು ಪೇಪರಿಂದ ಅದು ಇಷ್ಟು ಹಿಂಗೆ ರೆಕ್ಟಾಂಗಲ್ ಮಾಡ್ಕೊಂಬಿಟ್ಟು ಆಮೇಲೆ ಹಿಂಗೆ ಮಾಡ್ಕೊಂಬಿಟ್ಟು ಆಮೇಲೆ ಪ್ರಣವ್ ಅಂತ ಬರೋದು. ಪ್ರಿನ್ಸಿಪಲ್ ಹಿಡ್ಕೊಳಲ್ವಾ ಆ ಥರ ಹಿಡ್ಕೊಳೋದು. ಏನು ಅದು ಹಿಂಗೆ ಪ್ಲಾಸ್ಟಿಕಲ್ಲಿ ಹಿಂಗೆ ಇಟ್ಕೊಂಡಿರ್ತಾರಲ್ಲ ಆಕ್ಟಿವಿಟಿನಾ, ಅದು ಮಾಡಿಸಿದ್ರು. ಅದು ಐಡೆಂಟಿಫೈ ಕಾರ್ಡ್ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಆಚರಣೆಯಿಂದ ಹಿಂಗೆ ಬರೋದು. ಅವರು ಆ ಡ್ರಾಯಿಂಗ್ ಮ್ಯಾಮ್ ಬಂದು ಹಿಂಗೆ ನಮಸ್ತೆ, ಒಂದು ಅಕ್ಕ ನಮಸ್ತೆ ಮಾಡ್ತಾ ಇರ್ತಕ್ಕಲ್ಲ ಆ ಥರ ಸಖತ್ತಾಗಿ ಬರೆದ್ರು. ಆಮೇಲೆ ಡ್ಯಾನ್ಸ್ ಮಾಡೋದಂದ್ರೆ ನಮಸ್ತೆ ಡ್ಯಾನ್ಸು ಆಟ ಡ್ರಾಯಿಂಗ್ ಮಾಡಿದ್ರು ಚೆನ್ನಾಗೆ. ನಾವು ನಮಸ್ತೆ ಮುಟ್ರೆ ನಾವು ನಮಸ್ತೆ ಮಾಡಬೇಕು, ಡ್ಯಾನ್ಸ್ ಮುಟ್ರೆ ಡ್ಯಾನ್ಸ್ ಮಾಡಬೇಕು, ಹಾರ್ಟ್ ಮುಟ್ರೆ ಹಾರ್ಟ್ ಮಾಡಬೇಕು, ಹಗ್ ಮಾಡಬೇಕು. ಸಂಜೆ ಬಂದಮೇಲೆ ಹಾಗೆ ಸ್ವಲ್ಪ ಹಣ್ಣು ಕೊಟ್ಟೆ ತಿನ್ನೋದಕ್ಕೆ. ಅಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.